श्रीमदानन्दतीर्थभगवत्पादाचार्यगुरुभ्यो नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। मिथ्यासिद्धान्तदुर्ध्वान्तविध्वंसनविचक्षणः जयतीर्थाक्षधरणिः भासतां नो हृदम्बरे। न्यायचन्द्रिकया युक्तं न्यायामृतकलानिधिं तर्कोडुताण्डवकृतिं व्यासराजविधुं भजे। तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान्। भक्तानां मानसां भोज भानवे कामधेनवे नमतां कल्पतरवे जयेन्द्रगुरवे नमः। ध्रुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। श्रीमतो राघवेन्द्रस्य नमामि पदपङ्कजे कामिताशेषकल्याणकलना कल्पपादपौ। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂತಹ ವಾಯುದೇವರ ಮೂರನೇ ಅವತಾರ ಶ್ರೀಮದಾಚಾರ್ಯರ ಪಾವನವಾಗಿರತಕ್ಕಂತಹ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೇವೆ. ಶ್ರೀಮದಾಚಾರ್ಯರು ಬದರಿಗೆ ಹೋಗಿ ಬದರಿಯಲ್ಲಿ ಆ ಬದರಿ ನಾರಾಯಣನಿಗೆ ಗೀತಾಭಾಷ್ಯವನ್ನು ಸಮರ್ಪಣೆ ಮಾಡಿ ಅವನ ಸನ್ನಿಧಿಯಲ್ಲಿಯೇ ಗೀತಾ ಪ್ರವಚನವನ್ನು ಮಾಡ್ತಾ ಇದ್ದರು. ಮುಂದೆ ಅವರು ಒಂದು ಮಂಡಲದವರೆಗೆ ಕಾಷ್ಠಮೌನ ವ್ರತವನ್ನು ಆಚರಿಸಿದರು. ಪ್ರತಿದಿನ ಅರುಣೋದಯ ಕಾಲದಲ್ಲಿ ಅಂದರೆ ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಅಂತ ಹೇಳಿದ ಹಾಗೆ ಸೂರ್ಯೋದಯಕ್ಕಿಂತ ಮೊದಲು 4 ಗಳಿಗೆ ಅಂತ ಅರುಣೋದಯ ಕಾಲದಲ್ಲಿ ಅಲಕಾನಂದ ನದಿಯಲ್ಲಿ ಸ್ನಾನ ಮಾಡಿ ನಿತ್ಯ ಅನುಷ್ಠಾನಗಳನ್ನು ಮಾಡ್ತಾ ಶಿಷ್ಯರಿಗೆ ಪಾಠ ಪ್ರವಚನಾದಿಗಳನ್ನು ಮಾಡ್ತಾ ಅಲ್ಲಿ ಬಂದಿರತಕ್ಕಂತಹ ಜಿಜ್ಞಾಸುಗಳಿಗೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಮೂಲಕವಾಗಿ ಅವರಿಗೆ ಜ್ಞಾನವನ್ನು ಕೊಡ್ತಾ ಸೂರ್ಯ ಯಾವಾಗ ಪಶ್ಚಿಮಕ್ಕೆ ತಿರುಗಲಿಕ್ಕೆ ಶುರು ಮಾಡ್ತಾನೋ ಅಂದರೆ ಮಧ್ಯಾಹ್ನ, ಆಗ ಮತ್ತೆ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಭಿಕ್ಷೆ ಸ್ವೀಕಾರ ಮಾಡಿ ಮತ್ತೆ ಸಾಯಂಕಾಲದ ಪೂಜೆಯವರೆಗೂ ಪ್ರವಚನ, ಪ್ರಶ್ನೋತ್ತರ, ಸಾಯಂಕಾಲ ಪೂಜೆ ಎಲ್ಲವನ್ನು ಮಾಡ್ತಾ ಇದ್ದರು. ಮಧ್ಯರಾತ್ರಿಯಿಂದ ಅರುಣೋದಯ ಕಾಲದವರೆಗೆ ವಿಶ್ರಾಂತಿಸ್ತಾ ಇದ್ದರು. ಒಂದು ದಿನ ಹೀಗೆ ಸಾಯಂಕಾಲ ಪೂಜೆ ಮುಗಿಸಿ ಪ್ರವಚನ, ಮಧ್ಯರಾತ್ರಿಯೊಳಗೆ ಪ್ರವಚನ ಮಾಡ್ತಾ ಇದ್ದರು. ಆಮೇಲೆ ವಿಶ್ರಾಂತಿಯಲ್ಲಿರಬೇಕಾದ್ರೆ ಸ್ವತಃ ನಾರಾಯಣನೇ ಹೇಳ್ತಾನಂತೆ, ಇನ್ನೂ ಪ್ರವಚನ ಮಾಡ್ರಿ ಅಂತ. ಆ ಒಂದು ಆಜ್ಞೆಯ ಧ್ವನಿ ಕೇಳಿ ಬಂತು. ಆ ಧ್ವನಿಯನ್ನು ಕೇಳಿ ಆಚಾರ್ಯರು ಮತ್ತೆ ಶಿಷ್ಯರನ್ನು ಆ ಮಧ್ಯರಾತ್ರಿಯಲ್ಲಿ ಎಬ್ಬಿಸಿ ಇಡೀ ರಾತ್ರಿ ಪ್ರವಚನ ಮಾಡಿದರು, ಅದನ್ನು ನಾರಾಯಣನಿಗೆ ಸಮರ್ಪಣೆ ಮಾಡಿದರು ಅಂತ ಹೇಳ್ತಾರೆ. ಈ ರೀತಿಯ ದಿನಚರಿಯಲ್ಲಿ ಆಚಾರ್ಯರು ಕಾಷ್ಠಮೌನ ವ್ರತವನ್ನು
ಆಚರಿಸ್ತಾ ಅನಂತ ಮಠದಲ್ಲಿ ಪ್ರವಚನ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಒಂದು ತೇಜಸ್ಸು ಅವರಿಗೆ ಕಾಣಿಸ್ಕೊಳ್ಳುತ್ತೆ. ವೇದವ್ಯಾಸರು ದೊಡ್ಡ ಬದಲಿಗೆ ಬರುವಂತೆ ಅಪ್ಪಣೆಯನ್ನು ನೀಡ್ತಾರೆ. ವೇದವ್ಯಾಸರ ಆಜ್ಞಾನುಸಾರವಾಗಿ ವೇದವ್ಯಾಸರ ಆಶ್ರಮಕ್ಕೆ ಹೋಗಿ ಹೊರಟಿದ್ದಾರೆ. ಕಾಷ್ಠಮೌನ ವೃತ್ತದಲ್ಲಿದ್ದಾರೆ. ಯಾವ ಶಿಷ್ಯ ಜೊತೆಗೆ ಮಾತಾಡುವಾಗಿಲ್ಲ. ಆ ಸಂದರ್ಭದಲ್ಲಿ ಕೆಲವು ಅಮೃತ ವಚನಗಳನ್ನು ಬರೆದಿಡ್ತಾರೆ. ಅದೇ ಬರೆದದ್ದು ಅವರು, ಇನ್ನೇನು ಬರೀಲಿಲ್ಲ, ಎಲ್ಲ ಶಿಷ್ಯನ ಮೂಲಕ ಬರೆಸಿದ್ದು. ಏನು ಬರೆಸಿದ್ರು? ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ವದುಕ್ತಿ ಸದೃಶಂ ಹಿತರೂಪಂ. ಬದರಿ ಕ್ಷೇತ್ರಕ್ಕೆ ಸಮಾನವಾಗಿರ್ತಕ್ಕಂತಹ ಕ್ಷೇತ್ರ ಮತ್ತೊಂದಿಲ್ಲ. ಇಲ್ಲಿರ್ತಕ್ಕಂತಹ ಗಂಗಾ ತೀರ್ಥಕ್ಕೆ ಸಮಾನವಾಗಿರ್ತಕ್ಕಂತಹ ಪಾಪನಾಶಕವಾಗಿರ್ತಕ್ಕಂತಹ ತೀರ್ಥಜಲ ಇಲ್ಲವೇ ಇಲ್ಲ. ನಮ್ಮ ಉಪದೇಶ ವಚನಕ್ಕೆ ಸಮಾನವಾಗಿರ್ತಕ್ಕಂತಹ ಹಿತವಚನ ಬೇರೆ ಇಲ್ಲ. ನಮ್ಮ ವಚನ ಹಿತವಾದದ್ದು ಎಂಬುದಾಗಿ ನಂಬಿಕೊಂಡು ಈ ಕ್ಷೇತ್ರದಲ್ಲಿಯೇ ನಾರಾಯಣನನ್ನು ಸೇವಿಸ್ತಾ ಗಂಗಾ ಸ್ನಾನವನ್ನು ಮಾಡಿ ನಾವು ಪರಿಶುದ್ಧರಾಗಿ ವೇದವ್ಯಾಸರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ನಾವು ಇಲ್ಲಿಗೆ ಮತ್ತೆ ಮರಳಿ ಬರೋ ತನಕ ನೀವೆಲ್ಲ ಇಲ್ಲೇ ಇರಬೇಕು ಅಂಥೇಳಿ ಆಚಾರ್ಯರು ಬರೆದಿಟ್ಟು ಹಿತೋಪದೇಶವನ್ನು ಮಾಡಿ ಅಲ್ಲಿಂದ ಹೊರಡುತ್ತಾರೆ. ಶ್ರೀಮದಾಚಾರ್ಯರು ಅವರು ಏನು ಗ್ರಂಥಗಳನ್ನು ಬರೆಸ್ತಾ ಇದ್ದರು. ಶ್ರೀಮದಾಚಾರ್ಯರ ಎಲ್ಲ ಗ್ರಂಥಗಳನ್ನು ಬರೆದವರು ಸತ್ಯತೀರ್ಥರು ಅಂತ, ಅವರ ಶಿಷ್ಯರಲ್ಲಿ ಸತ್ಯತೀರ್ಥರು. ಇವತ್ತಿನ ಭಂಡಾರಿಕೆ ಮಠದ ಮೂಲ ಯತಿಗಳವರು ಸತ್ಯತೀರ್ಥರು. ಇವರು ಮಧ್ವಾಚಾರ್ಯರಿಗೆ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. ಆಚಾರ್ಯರು ಪಾಠ ಪ್ರವಚನ ಮಾಡ್ತಾ ಇದ್ದರೆ ಅದೆಲ್ಲವನ್ನು ಕೂಡ ಬರೀತಾ ಇದ್ದರು ಸತ್ಯತೀರ್ಥರು. ಆಮೇಲೆ ಅದನ್ನು ಋಷಿಕೇಶ ತೀರ್ಥರು, ಉಡುಪಿಯ ಅಷ್ಟಮಠದ ಯತಿಗಳಲ್ಲಿ ಋಷಿಕೇಶ ತೀರ್ಥರು ಪರಿವಾರ ಮಠದ ಮೂಲ ಯತಿಗಳು ಋಷಿಕೇಶ ತೀರ್ಥರು. ಅವರು ಅದನ್ನು ಪುನಃ ಕೂತ್ಕೊಂಡು ಆ ಗ್ರಂಥಗಳ ಪ್ರತಿಯನ್ನು ಮಾಡ್ತಾ ಇದ್ರು. ಹೀಗೆ ಈ ಆಚಾರ್ಯರ ಗ್ರಂಥಗಳನ್ನು ಸತ್ಯತೀರ್ಥರು ಅವರು ಐತರೇಯ ಶಾಖೆಯ ಪಾಠವನ್ನು 3 ಬಾರಿ ಕೇಳಿದವರು ಮಧ್ವಾಚಾರ್ಯರಿಂದ. ಅಂತಹ ಸತ್ಯತೀರ್ಥರು ಶ್ರೀಮದಾಚಾರ್ಯರ ಎಲ್ಲ ಕೃತಿಗಳನ್ನು ಬರೀತಾರೆ. ಶ್ರೀಮದಾಚಾರ್ಯರ ಗ್ರಂಥದ ಒಂದು ಅಕ್ಷರವನ್ನು ಬರೆದ್ರೆ ಎಷ್ಟು ಪುಣ್ಯ ಅಂತಂದರೆ, ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ವ ಕೃತ್ಸಮಃ ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥೈಕ ಭಾಷ್ಯ ಮಾಲಿಕತೆ. ಮುಂದೆ ಆಚಾರ್ಯ ಭಾಷ್ಯ ಬರೆಯುವಾಗ ಆ ಭಾಷ್ಯನೆಲ್ಲ ಅಕ್ಷರ ಬರೆದವರು ಸತ್ಯತೀರ್ಥರು. ಮಧ್ವಾಚಾರ್ಯ ಗ್ರಂಥದ ಒಂದು ಅಕ್ಷರ ಬರೆಯುವುದಂದ್ರೆ ಅದು ಮಧ್ವಾಚಾರ್ಯರ ಒಂದು ಅಕ್ಷರ ಬರೆದ್ರೆ ಎಷ್ಟು ಪುಣ್ಯ ಅಂದರೆ, ಗಂಗಾ ನದಿಯ ತೀರದಲ್ಲಿ ಹರಿಮಂದಿರವನ್ನು ಕಟ್ಟಿದರೆ ಗಂಗಾ ನದಿಯ ತೆರೆ ಬಂದು ಬಡಿಬೇಕು, ಅಷ್ಟು ಹತ್ತಿರ. ಅಷ್ಟು ಹತ್ತಿರಕ್ಕೆ ಹರಿಮಂದಿರವನ್ನು ಕಟ್ಟಿಸಿದರೆ ಎಷ್ಟು ಪುಣ್ಯ ಬರುತ್ತೆ. ಅಷ್ಟು ಪುಣ್ಯ ಮಧ್ವಾಚಾರ್ಯರ ಗ್ರಂಥದ ಒಂದು ಅಕ್ಷರವನ್ನು ಬರೆದು ಕಟ್ಟುವಂತೆ. ಗಂಗಮಂತಹ ಕಾರ್ಯವನ್ನು ಸತ್ಯತೀರ್ಥರು ಮಾಡಿದರು. ಸತ್ಯತೀರ್ಥರಿಗೆ ಮಧ್ವಾಚಾರ್ಯನ ಬಿಟ್ಟಿರಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ದೊಡ್ಡ ಬದಿಗೆ ಹೊರಟಿದ್ದಾರೆ, ಅಲ್ಲಿಗೆ ಹೋಗ್ಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಸತ್ಯತೀರ್ಥರು ಹೊರಟರು, ಅವರನ್ನು ಹಿಂಬಾಲಿಸ್ಕೊಂಡು ಹೊರಟರು. ಮಧ್ವಾಚಾರ್ಯರು ಲೀಲಾಜಾಲವಾಗಿ ಹೋಗ್ತಾ ಇದ್ದಾರೆ. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ ಅವರು, ಒಂದೊಂದು ಹೆಜ್ಜೆದು ಒಂದೊಂದು ಬೆಟ್ಟಕ್ಕೆ. ಅದು ಆಶ್ಚರ್ಯಕರೇನಲ್ಲ, ಯಾಕಂದರೆ ಬೆಟ್ಟವನ್ನೇ ಅನಾಯಾಸವಾಗಿ ಲೀಲಾಜಾಲವಾಗಿ ಎತ್ತಿದವರು ಹನುಮಂತ ದೇವರು. ಹಾಗಿರುವಾಗ ಆ ಬೆಟ್ಟಗಳಲ್ಲಿ ನಡೆಯುವಂಥದ್ದು ಅವ್ರಿಗೆ ಏನು ಕಷ್ಟ ಇಲ್ಲ. ಒಂದೊಂದು ಹೆಜ್ಜೆ ಒಂದೊಂದು ಬೆಟ್ಟದಲ್ಲಿ ಇಟ್ಟಿದ್ದಾರಂತೆ. ಹಾಗೆ ನಡೀತಾ ಇದ್ದರೆ ಸತ್ಯತೀರ್ಥರಿಗೆ ಅವರನ್ನು ಅನುಸರಿಸಲಿಕ್ಕೆ ಆಗಲಿಲ್ಲ. ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯಿತು.
ಮಧ್ವಾಚಾರ್ಯರು ಅವರನ್ನು ಹಿಂದಿರುಗುವಂತೆ ಹೇಳ್ತಾರೆ. ಹೀಗೆ ಮಧ್ವಾಚಾರ್ಯರು ಅಲ್ಲಿಂದ ಹೊರಟು ಆ ವೇದವ್ಯಾಸರ ಆಶ್ರಮಕ್ಕೆ ಬರ್ತಾರೆ. ವ್ಯಾಸಾಶ್ರಮ ಅಂತ ಹೇಳ್ತಾರೆ. ಅಲ್ಲಿ ಬೋರಿಯ ವೃಕ್ಷದ ಬುಡದಲ್ಲಿ ಆಸೀನರಾಗಿರ್ತಕ್ಕಂತಹ ವೇದವ್ಯಾಸರನ್ನು ಕಾಣ್ತಾರೆ. ಅದನ್ನು 7ನೇ ಸರ್ಗದಲ್ಲಿ ಬಹಳ ಸುಂದರವಾಗಿ ಮಧ್ವಾಚಾರ್ಯರು ನಿರೂಪಿಸ್ತಾರೆ. ಅದನ್ನು ಹನುಮಧ್ವಜದಲ್ಲಿ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾರೆ. ಯೋ ಅಪಶ್ಯತ್ ಸ್ವಾಶ್ರಮಾಗ್ರ್ಯಂ ಮುನಿಮಹಿತ ಗುಣೋ ದಿವ್ಯ ಸಾರಂ ಚ ಚಿತ್ರಂ ತತ್ರಶ್ರೀಣಾಂ ಸಮಾಜೆ ಹರಿಮಪಿ ಮುನಿತಃ ಸತ್ಯವತ್ಯಾಂ ಪ್ರಜಾತಂ ಕರ್ತಾರಂ ಭಾರತಾದೇಹೇ ಭರತವರ ಗುರುಂ ಬ್ರಹ್ಮಸೂತ್ರಸ್ಯ ಚಾಹೋ ನಿರ್ದೋಷಂ ನಿತ್ಯಪೂರ್ಣಾಗಣಿತ ಗುಣಮಸೌ ಪ್ರಿಯತಾಂ ಮೇ ಸಚೇಷಃ ಎಂಬುದಾಗಿ ಸ್ತೋತ್ರ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಅಂತಹ ವೇದವ್ಯಾಸರು ನಮಗೆ ಸಂತುಷ್ಟರಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಸತ್ಯತೀರ್ಥರನ್ನು ಸುರಕ್ಷಿತವಾಗಿ ಅನಂತ ಮಠಕ್ಕೆ ಸೇರಿಸಿದ ಮೇಲೆ ಆಚಾರ್ಯರು ವೇದವ್ಯಾಸರ ಆಶ್ರಮಕ್ಕೆ ಬಂದರು. ವ್ಯಾಸಾಶ್ರಮ ಪ್ರವೇಶ ಮಾಡ್ತಾ ಇರುವಂತೆಯೇ ದೊಡ್ಡ ಅರಣ್ಯ ಅದು. ದಟ್ಟವಾಗಿರತಕ್ಕಂತಹ ಮರಗಳು, ಚಳಿ ಮಳೆ ಬಿಸಿಲುಗಳನ್ನು ಸಹಿಸ್ತಕ್ಕಂತಹ ದೊಡ್ಡ ಅರಣ್ಯ, ಪಕ್ಷಿಗಳಿಗೆ ಆಶ್ರಯ ಸ್ಥಾನವಾಗಿದೆ. ಆಕಾಶವನ್ನು ಮುಟ್ಟುವಷ್ಟು ಬಹಳ ಎತ್ತರವಾಗಿರತಕ್ಕಂತಹ ಮರಗಳು. ಅಂತಹ ಆ ಒಂದು ಶ್ರೇಷ್ಠವಾಗಿರತಕ್ಕಂತಹ ಸ್ಥಳದಲ್ಲಿ ವೇದವ್ಯಾಸರನ್ನು ಕಾಣ್ತಾರೆ. ಅವರನ್ನು ದೀರ್ಘವಾಗಿ ವರ್ಣನೆ ಮಾಡತಕ್ಕಂತಹ ಪ್ರಸಂಗ ಅದು ಮಧ್ವಜದಲ್ಲಿ ಬರುವಂಥದ್ದು. ವೇದವ್ಯಾಸರ ಬಳಿಗೆ ಹೋಗಿ ಏಕಾಂತದಲ್ಲಿ ಅವರ ಉಪದೇಶವನ್ನು ಪಡಿತಾರೆ. ಅಲ್ಲಿಂದ ವೇದವ್ಯಾಸ ದೇವರು ಮಧ್ವಾಚಾರ್ಯರನ್ನು ನಾರಾಯಣ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ನಾರಾಯಣ ಆಶ್ರಮದಲ್ಲಿ ಪರಮಾತ್ಮನ ದರ್ಶನ ಮಾಡ್ತಾರೆ ಮಧ್ವಾಚಾರ್ಯರು. ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಜಿತ್ ಸಮಸ್ತ ತನವೇ ನಮೋ ನಮಃ. ಮಧ್ವಾಚಾರ್ಯರು ಆ ಭಗವಂತನ ಅನೇಕ ರೂಪಗಳನ್ನು 24 ರೂಪಗಳನ್ನು ಇಲ್ಲಿ ಸ್ತುತಿಸ್ತಾರೆ. ಪರಮಾತ್ಮ ಇಷ್ಟೊಂದು ರೂಪಗಳನ್ನು ಯಾಕೆ ಧಾರಣ ಮಾಡಬೇಕು? ಪರಮಾತ್ಮ ವೈಕುಂಠದಲ್ಲಿ ಇದ್ದುಕೊಂಡು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ಬೋದಲ್ಲ. ಒಬ್ಬೊಬ್ಬರು ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಅನೇಕ ಅವತಾರಗಳನ್ನು ಪರಮಾತ್ಮ ಮಾಡ್ತಾನೆ. ಯಾಕೆ ಅಲ್ಲೇ ಇದ್ಕೊಂಡು ಮಾಡಲಿಕ್ಕೆ ಆಗೋದಿಲ್ವಾ? ವೈಕುಂಠದಲ್ಲೇ ಇದ್ಕೊಂಡು ಎಲ್ಲರನ್ನೂ ರಕ್ಷಣೆ ಮಾಡೋದಪ್ಪ. ಇಷ್ಟೆಲ್ಲ ಅವತಾರಗಳನ್ನು ಯಾಕೆ ಮಾಡಬೇಕು? ಇಷ್ಟೊಂದು ರೂಪಗಳನ್ನು ಯಾಕೆ ಧಾರಣ ಮಾಡಬೇಕು ಅಂದರೆ ಮಧ್ವಜದಲ್ಲಿ ಹೇಳ್ತಾರೆ, ಅಗಣಯ್ಯ ಸದ್ಗುಣಗಣೋ ವಿದೂಷಣ ಸ್ವವಶಾಖಿರೋಪ್ಯನುಪಚಾರತ ಸ್ವಯಂ ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತಿ ಅಯಂ ಅನೇಕ ರೂಪತಾಂ. ಭಗವಂತ ಯಾಕೆ ಅನೇಕ ರೂಪಗಳನ್ನು ತಾಳ್ತಾನೆ ಎಂಬುದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಮಧ್ವಜದಲ್ಲಿ ಕಾರಣ ಕೊಡ್ತಾರೆ. ಪರಮಾತ್ಮ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ? ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡತಕ್ಕಂತಹ ರೀತಿ 3 ರೀತಿಯಾಗಿದೆ. ಒಂದು ನಮ್ಮ ಸ್ವರೂಪ, ಜೀವನ ಸ್ವರೂಪ, ನಮ್ಮ ದೇಹ, ಅವಯವಾದಿಗಳು, ಇವುಗಳಿಗೆ ಯಾವುದೇ ಘಾತುಕ ಪದಾರ್ಥದ ಅಥವಾ ಯಾವುದೇ ಒಂದು ಘಟನೆಯ ಆಕ್ರಮಣಕ್ಕೆ ಬಲಿಯಾಗಿ ನಾಶವಾಗದಂತೆ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ದೇಹ. ನಮಗೆ 4 ರೀತಿಯ ದೇಹ ಇದೆ. ನಮ್ಮ ಕಣ್ಣಿಗೆ ಕಾಣುವಂಥದ್ದು ಇದು ಭೌತಿಕವಾಗಿರತಕ್ಕಂತಹ ಪಾಂಚಭೌತಿಕ ಶರೀರ. ಇದರೊಳಗೆ ಅನಿರುದ್ಧ ದೇಹ ಇದೆ. ಅನಿರುದ್ಧ ದೇಹದೊಳಗೆ ಲಿಂಗ ದೇಹ ಇದೆ. ಲಿಂಗ ದೇಹದೊಳಗೆ ಸ್ವರೂಪವಾಗಿರತಕ್ಕಂತಹ ದೇಹ ಇದೆ. ಆ ಸ್ವರೂಪ ಯಾವುದು ಅಂತ ನಮಗೆ ಗೊತ್ತಾಗಲ್ಲ. ಆ ಸ್ವರೂಪ ದೇಹವನ್ನು ಲಿಂಗ ದೇಹ ಆವರಿಸಿದೆ.
ಲಿಂಗ ದೇಹವನ್ನು ಅನಿರುದ್ಧ ದೇಹ ಆವರಿಸಿದೆ, ಅನಿರುದ್ಧ ದೇಹವನ್ನು ಈ ಪಾಂಚಭೌತಿಕವಾಗಿರ್ತಕ್ಕಂಥ ದೇಹ ಆವರಿಸಿದೆ. ಪ್ರತಿಯೊಬ್ಬ ಜೀವಿಯ ಈ ಸ್ವರೂಪವಾಗಿರ್ತಕ್ಕಂತಹ ದೇಹ, ಈ ಪಾಂಚಭೌತಿಕ ದೇಹ, ಅವನ ಅವಯವಾದಿಗಳು ಎಲ್ಲವನ್ನು ಯಾವುದೇ ರೀತಿಯಾದ ದುರ್ಘಟನೆಗೆ ಆಕ್ರಮಣವಾಗದಂತೆ ರಕ್ಷಣೆ ಮಾಡುವಂಥದ್ದು ಅದು ಪರಮಾತ್ಮನು ಮಾಡತಕ್ಕಂಥ ಒಂದು ರೀತಿಯ ರಕ್ಷಣೆ. ಸದಾ ನಮ್ಮ ಪರಮಾತ್ಮ ಕಾಯ್ತಾ ಇರ್ತಾನೆ. ಇದು ಒಂದು ರಕ್ಷಣೆ. ಇನ್ನು ಬರೀ ದೇಹದ ರಕ್ಷಣೆ ಆದರೂ ಸಾಲದು. ದೇಹದ ರಕ್ಷಣೆ ಐಶ್ವರ್ಯ ಕೂಡ ಆಗತ್ತೆ ಅಲ್ವಾ? ಯಾವ ಚೇಷ್ಟೆ ಇಲ್ಲ, ನಿಶ್ಚೇಷ್ಟನಾಗಿ ಮಲಗಿರ್ತಾನೆ ಐಶ್ವರ್ಯದಲ್ಲಿ. ಹಾಗಿದ್ರೆ ಸಾಕ? ಇಲ್ಲ. ನಾವು ಯಾವಾಗಲೂ ಚಟುವಟಿಕೆಯಿಂದ ಕೂಡಿರಬೇಕು, ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು. ಹೀಗೆ ಆಯಾ ವಸ್ತು ತನ್ನ ಚಟುವಟಿಕೆಯಲ್ಲಿ ತೊಡಗುವಂತೆ, ತನ್ನ ಇಂದ್ರಿಯಗಳ ಮೂಲಕವಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವಂತೆ, ಅವರವರ ಗುಣಧರ್ಮಗಳಿಗೆ ಸ್ವಭಾವಗಳಿಗೆ ಅನುಸಾರವಾಗಿ ಅವುಗಳನ್ನು, ಆ ಚಟುವಟಿಕೆಗಳನ್ನು ನಮ್ಮ ದೇಹದಲ್ಲಿ ಇದ್ದುಕೊಂಡು ನಮ್ಮ ಎಲ್ಲ ಇಂದ್ರಿಯಗಳಿಗೆ ಪ್ರೇರಣೆ ನೀಡತಕ್ಕಂಥವರು. ನಮ್ಮ ದೇಹದಲ್ಲಿ 72,000 ನಾಡಿಗಳಲ್ಲಿ 72,000 ರೂಪಗಳಿಂದ ಭಗವಂತ ಇದ್ದು, ಹಾಗೆಯೇ ವಾಯುದೇವರು ಇದ್ದುಕೊಂಡು ತತ್ವಾಭಿಮಾನಿ ದೇವತೆಗಳ ಒಳಗೂಡಿ ಎಲ್ಲ ನಮ್ಮನ್ನು ಬೇರೆ ಬೇರೆ ಕಾರ್ಯಗಳಿಗೆ ಪ್ರಯೋಗಿಸ್ತಾ ಇರ್ತಾರೆ. ಇದು ಭಗವಂತ ಮಾಡ್ತಾ ಇರತಕ್ಕಂತಹ ಇದು ಇನ್ನೊಂದು ರೀತಿಯ ರಕ್ಷಣೆ. ಇನ್ನೊಂದು ರೀತಿಯ ರಕ್ಷಣೆ ಇದೆ. ನಮ್ಮ ದೇಹ ಚೆನ್ನಾಗಿದೆ, ಇಂದ್ರಿಯಗಳು ಚೆನ್ನಾಗಿವೆ, ಅವಯವಗಳು ಚೆನ್ನಾಗಿವೆ, ಎಲ್ಲ ಚೆನ್ನಾಗಿದೆ ಅಂತೇಳಿ ನಾವೇನು ಮಾಡ್ತೀವಿ? ಸರಿಯಾದ ದಾರಿಯಲ್ಲಿ ಹೋಗುವ ಹಾಗೆ ಕೆಟ್ಟ ದಾರಿಯಲ್ಲಿ ಕೂಡ ಹೋಗ್ತೇವೆ. ಆ ಕೆಟ್ಟ ಪ್ರವೃತ್ತಿಯಲ್ಲಿ ತೊಡಗದ ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಪರಮಾತ್ಮ. ಇದು ಮತ್ತೊಂದು ರೀತಿಯ ರಕ್ಷಣೆ. ಒಂದು ನಮ್ಮ ದೇಹ ಅವಯವಗಳು ಇವುಗಳನ್ನು ರಕ್ಷಣೆ ಮಾಡುವಂಥದ್ದು ಒಂದು ರೀತಿಯ ರಕ್ಷಣೆ. ಮತ್ತೊಂದು ಈ ದೇಹದಲ್ಲಿ ಯಾವಾಗಲೂ ಚಟುವಟಿಕೆ ನಡೀತಾ ಇರಬೇಕು, ನಮ್ಮನ್ನು ಬೇರೆ ಬೇರೆ ಕಾರ್ಯಗಳಲ್ಲಿ ಪ್ರೇರಿಸಬೇಕು, ಇದು ಮತ್ತೊಂದು ರೀತಿಯ ರಕ್ಷಣೆ. ಮತ್ತೆ ನಾವು ಯಾವತ್ತೂ ಸರಿಯಾದ ಮಾರ್ಗದಲ್ಲಿ ನಡಿಬೇಕು, ಕೆಟ್ಟ ದಾರಿಯನ್ನು ತುಳಿಬಾರದು. ಕೆಟ್ಟ ದಾರಿ ನಡೆಯದಂತೆ ನಾವು ಒಳ್ಳೆಯ ಮಾರ್ಗದಲ್ಲಿ ನಮಗೆ ಪ್ರೇರಣೆ ಮಾಡುವ ಮೂಲಕವಾಗಿ ನಮ್ಮನ್ನು ಉದ್ಧಾರ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಇದೊಂದು ರೀತಿಯ ರಕ್ಷಣೆ. ಈ ಮೂರು ರೀತಿಯ ರಕ್ಷಣೆಯನ್ನ ಪರಮಾತ್ಮ ವೈಕುಂಠದಲ್ಲಿ ಇದ್ದುಕೊಂಡೇ ಮಾಡಬಹುದು ಮೂಲ ರೂಪದಿಂದ. ಈ ತನ್ನ ಭಕ್ತ ರಕ್ಷಣೆಗೋಸ್ಕರವಾಗಿ ಅವನು ಅವತಾರ ಮಾಡಬೇಕಾ? ಏನಿಲ್ಲ, ಅವತಾರ ಮಾಡಬೇಕಂತಿಲ್ಲ. ಆದರೂ ಕೂಡ ಅವ ತನ್ನ ಮೂಲಕವಾಗಿ ಸಲ್ಲತಕ್ಕಂತಹ ಉಪಕಾರವನ್ನು ನಾವು ಜೀವರು ಅನುಸಂಧಾನ ಮಾಡಿಕೊಡಬೇಕು. ಹೇಳ್ತೀವಿ ಹಾಗೆ ಮೂಲ ರೂಪದಿಂದ ರಕ್ಷಣೆ ಮಾಡ್ತಾನಂತ, ನಮಗೆ ಅನುಸಂಧಾನ ಆಗೋದು ಹೇಗೆ? ನಮಗೆ ಕನ್ವಿನ್ಸ್ ಆಗೋದು ಹೇಗೆ? ಪರಮಾತ್ಮ ವೈಕುಂಠದಕ್ಕೂ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂದರೆ ನಮಗದು ಅರ್ಥ ಆಗೋದಿಲ್ಲ. ನಾವು ಅವ ಈ ಮೂರು ರೀತಿಯಿಂದ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಈ ರೀತಿ ರಕ್ಷಣೆ ಮಾಡುವ ಅವರ ಉಪಕಾರವನ್ನು ನಾವು ಅನುಸಂಧಾನ ಮಾಡಿಕೊಂಡು ಬೇರೆ ಬೇರೆ ರೂಪಗಳಿಂದ ನಾವು ಅವನನ್ನು ಸ್ಮರಿಸಬೇಕು. ಆ ಉದ್ದೇಶದಿಂದ ಪರಮಾತ್ಮ ಬೇರೆ ರೂಪಗಳನ್ನು ಧಾರಣೆ ಮಾಡ್ತಾನೆ. ಸ್ಮೃತಿ ಕೀರ್ತನ ಪ್ರಣತಿ ವಿಮುಕ್ತಯೇ ಸ್ವಜನಸ್ಯ ಯಾತಿ ಅಯಂ ಅನೇಕ ರೂಪತಾಂ. ನಾವು ಆ ಪರಮಾತ್ಮನ ಉಪಕಾರವನ್ನು ಸ್ಮರಿಸಬೇಕು. ಪರಮಾತ್ಮನ ಉಪಕಾರವನ್ನು ಸ್ಮರಿಸಲಿಕ್ಕೋಸ್ಕರ ಸ್ಮೃತಿ ಕೀರ್ತನ ಪ್ರಣತಿ, ಅವನನ್ನು ಸ್ಮರಣೆ ಮಾಡುವಂಥದ್ದು, ಮತ್ತೆ ಕೀರ್ತನೆ ಮಾಡುವಂಥದ್ದು, ಹಾಗೂ ನಮಸ್ಕಾರ ಮಾಡುವಂಥದ್ದು, ಇವೇ ಮೊದಲಾದವುಗಳಿಂದ ನಾವು ಈ ಸಂಸಾರದಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನು ಗಳಿಸಬೇಕು. ಹೀಗೆ ಸಜ್ಜನರ ಸ್ಮರಣೆ, ಕೀರ್ತನೆ ಮತ್ತು ಪ್ರಣತಿ ಇವುಗಳ ಮೂಲಕವಾಗಿ ಅವರು ಉದ್ಧಾರವಾಗಲಿಕ್ಕೋಸ್ಕರವಾಗಿ ಅವರು ತನ್ನ ಅನಂತ ರೂಪಗಳನ್ನು ಚಿಂತಿಸಲಿ ಎಂಬುದಾಗಿ ಪರಮಾತ್ಮ ಅನಂತ ರೂಪಗಳನ್ನು ಧಾರಣೆ ಮಾಡ್ತಾನೆ. ಆದ್ದರಿಂದಲೇ ನಾವು ಯಾವುದೇ ಈ ಕವಚ ಸ್ತೋತ್ರ ನೋಡಿದ್ದೇವಲ್ಲ, ಅಲ್ಲಿ ಅನಂತ ರೂಪಗಳ ಉಲ್ಲೇಖ ಬರ್ತದೆ. ನಾರಾಯಣ ವರಮ ಇರ್ಬೋದು,
ಅಥವಾ ಹಯಗ್ರೀವ ಕವಚ ಇರ್ಬೋದು, ನರಸಿಂಹ ಕವಚ ಇರ್ಬೋದು. ಪರಮಾತ್ಮನ ಅನೇಕ ರೂಪಗಳ ಬಗ್ಗೆ ಹೇಳ್ತಾರೆ. ಯಾಕೆಂದರೆ ಪರಮಾತ್ಮ ಒಂದೊಂದು ರೂಪದಿಂದ ನಮ್ಮ ಒಂದೊಂದು ಅವಯವವನ್ನು ಕಾಯ್ತಾನೆ. ನಾವು ತತ್ವನ್ಯಾಸ ಮಾತುಕನ್ಯಾಸ ಮಾಡ್ಕೋತೀವಿ, ಅಲ್ಲಿ ನೋಡಿ ನಮ್ಮ ಪ್ರತಿಯೊಂದು ಅವಯವಗಳಲ್ಲಿ ಯಾವ ತತ್ವಾಭಿಮಾನಿ ದೇವತೆಗಳು ಇರ್ತಾರೆ, ಅವರ ಅಂತರ್ಗತವಾಗಿರ್ತಕ್ಕಂತಹ ಯಾವ ಪರಮಾತ್ಮ ರೂಪ ನಮ್ಮನ್ನು ಕಾಯ್ತದೆ, ಅದೆಲ್ಲವನ್ನು ಅನುಸಂಧಾನ ಮಾಡಿಕೊಡಬೇಕು. ಆ ರೀತಿ ಅನುಸಂಧಾನ ಮಾಡಿಕೊಂಡಾಗ ಮಾತ್ರ ನಮಗೆ ಅನುಗ್ರಹವಾಗುವಂಥದ್ದು. ಹೀಗೆ ಅನಂತ ರೂಪಗಳನ್ನು ನಮ್ಮ ಸಜ್ಜನರಿಗೋಸ್ಕರವಾಗಿ ಸ್ಮರಣೆ, ಕೀರ್ತನೆ, ನಮಸ್ಕಾರಗಳಿಂದ ಈ ಜೀವರು ಸಜ್ಜನರು ಉದ್ಧಾರ ಆಗಬೇಕು ಅಂತ ಪರಮಾತ್ಮ ಅನಂತ ರೂಪಗಳನ್ನು ಧಾರಣ ಮಾಡಿದ್ದಾನೆ. ಅಂತಹ ಅನಂತ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನಿಗೆ ಪರಮಾತ್ಮನೇ ಸತತ ಅನೇಕ ರೂಪಿಣಿ, ದಶರೂಪಿಣಿ, ಸತ ಸಹಸ್ರ ರೂಪಿಣಿ, ಅವಿಕಾರಿಣಿ, ಸ್ಫುಟಮನಂತ ರೂಪಿಣಿ, ಸುಖಜಿತ್ ಸಮಸ್ತ ತನವೇ ನಮೋ ನಮಃ ಎಂಬುದಾಗಿ ಭಗವಂತನ ಅನಂತ ರೂಪಗಳನ್ನು ಸ್ತೋತ್ರ ಮಾಡ್ತಾರೆ. ಮತ್ಸ್ಯ ರೂಪವನ್ನು ಸ್ತೋತ್ರ ಮಾಡ್ತಾರೆ. ಮಧು ಎಂಬ ಅಸುರ, ಅವ ಬ್ರಹ್ಮದೇವರು ವೇದಗಳನ್ನು ಕದ್ಕೊಂಡು ಹೋಗಿರ್ತಾರೆ. ಅಂತಹ ಬ್ರಹ್ಮದೇವರಿಂದ ವೇದಗಳನ್ನು ಆ ಮಧು ಎಂಬ ದೈತ್ಯ ಕದ್ಕೊಂಡು ಹೋಗಿರ್ತಾನೆ. ಅಂತಹ ಬ್ರಹ್ಮದೇವರಿಗೆ ವೇದಗಳನ್ನು ತಂದುಕೊಡಲಿಕ್ಕೋಸ್ಕರವಾಗಿ ಪರಮಾತ್ಮ ಆ ಮಧುನಾಮಕ ಅಸುರನನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಮತ್ಸ್ಯ ರೂಪವನ್ನು ಧಾರಣ ಮಾಡ್ತಾರೆ. ಅಂತಹ ಮತ್ಸ್ಯ ರೂಪವನ್ನು ಮಧ್ವಾಚಾರ್ಯರು ವರ್ಣನೆ ಮಾಡ್ತಾರೆ. ಮುಂದೆ ಹಯಗ್ರೀವ ಎಂಬ ಅಸುರ, ಅವ ಬ್ರಹ್ಮನಿಂದಲೇ ಇನ್ನೊಮ್ಮೆ ಆ ವೇದಗಳನ್ನು ಕದ್ದೊಯ್ದಾಗ ಆ ದೈತ್ಯನ ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಬ್ರಹ್ಮದೇವರಿಗೆ 4 ವೇದಗಳನ್ನು ತಂದುಕೊಡಲಿಕ್ಕೋಸ್ಕರವಾಗಿ ಹಯಗ್ರೀವ ರೂಪವನ್ನು ಎತ್ತುತ್ತಾನೆ. ಅಂತ ಹಯಗ್ರೀವ ರೂಪವನ್ನು ವರ್ಣನೆ ಮಾಡ್ತಾರೆ. ಅಮೃತಕ್ಕೋಸ್ಕರವಾಗಿ ದೇವತೆಗಳು ದಾನವರು ಮಥನ ಮಾಡುವಂತಹ ಕಾಲದಲ್ಲಿ ಮಂದರ ಪರ್ವತವನ್ನು ಸಮುದ್ರದಲ್ಲಿಟ್ಟಾಗ ಅದು ಮುಳುಗಲಿಕ್ಕೆ ಆರಂಭವಾದಾಗ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುತ್ತಾರೆ ದೇವತೆಗಳು. ಆಗ ಪರ್ವತ ಮುಳುಗದಂತೆ ಅದನ್ನು ಎತ್ತಿಡಲಿಕ್ಕೋಸ್ಕರವಾಗಿ ಪರಮಾತ್ಮ ಕೂರ್ಮನಾಗಿ ಅವತಾರ ಮಾಡ್ತಾನೆ. ಅಂತಹ ಕೂರ್ಮ ರೂಪವನ್ನು ವರ್ಣಿಸ್ತಾರೆ. ಮುಂದೆ ದೇವತೆಗಳ ಶತ್ರುವಾಗಿರ್ತಕ್ಕಂತಹ ಹಿರಣ್ಯಾಕ್ಷ ತನ್ನ ತೋಳುಗಳಿಂದ ಭೂಮಿಯನ್ನು ಎಳೆದು ನೀರಿನಲ್ಲಿ ಮುಳುಗಿಸಿದಾಗ ಆ ಭೂದೇವಿಯ ಪ್ರಾರ್ಥನೆ ಒಡೆದಂತಹ ಭಗವಂತ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ವರಾಹಾವತಾರವನ್ನು ತಾಳ್ತಾನೆ. ಆ ವರಾಹ ಅವತಾರವನ್ನು ತಾಳಿದಂತಹ ಭಗವಂತನನ್ನು ವರ್ಣಿಸ್ತಾರೆ. ಮುಂದೆ ಪರಮಾತ್ಮ ತನ್ನ ಭಕ್ತರ ಭಯವನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ತನ್ನ ಭಕ್ತನಾಗಿರ್ತಕ್ಕಂತಹ ಪ್ರಹ್ಲಾದರಾಜನನ್ನು ಕಾಪಾಡಲಿಕ್ಕೋಸ್ಕರವಾಗಿ ನರಸಿಂಹನಾಗಿ ಅವತಾರ ಮಾಡ್ತಾರೆ. ಅಂತಹ ನರಸಿಂಹ ಅವತಾರವನ್ನು ವರ್ಣಿಸ್ತಾರೆ. ಮುಂದೆ ಭಗವದ್ಭಕ್ತನಾಗಿರ್ತಕ್ಕಂತಹ ಗಜೇಂದ್ರನಿಗೆ ಸರೋವರದಲ್ಲಿ ಮೊಸಳೆಯಿಂದ ಮರಣ ಸದೃಶವಾಗಿರ್ತಕ್ಕಂತಹ ಕಷ್ಟ ಬಂದಾಗ ಆ ಗಜೇಂದ್ರನ ಪ್ರಾರ್ಥನೆ ಒಡೆದಂತಹ ಪರಮಾತ್ಮ ಅವನನ್ನು ಕಾಪಾಡಲಿಕ್ಕೋಸ್ಕರವಾಗಿ ಶ್ರೀ ತಾಪಸ ಎಂಬ ರೂಪದಿಂದ ಅವತಾರ ಮಾಡ್ತಾನೆ. ಅದನ್ನು ವರ್ಣನೆ ಮಾಡ್ತಾರೆ. ಹಾಗೆಯೇ ತನ್ನ ಭಕ್ತನಾಗಿರ್ತಕ್ಕಂತಹ ಇಂದ್ರ ಸ್ವರ್ಗವನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾಗ ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ಕಳಿಸಲಿಕ್ಕೋಸ್ಕರವಾಗಿ ಇಂದ್ರನಿಗೆ ಸ್ವರ್ಗಾಧಿಪತ್ಯವನ್ನ ಮತ್ತೆ ದೊರಕಿಸಿಕೊಳ್ಳಲಿಕ್ಕೋಸ್ಕರವಾಗಿ ವಾಮನಾವತಾರವನ್ನು ಮಾಡ್ತಾನೆ ಪರಮಾತ್ಮ. ಅದನ್ನು ವರ್ಣನೆ ಮಾಡ್ತಾರೆ. ಮುಂದೆ ಒಂದು ಬಹಳ ಚಿಕ್ಕದಾಗಿರ್ತಕ್ಕಂತಹ ರೂಪ ಬಾಲರೂಪದಿಂದ ಬುದ್ಧಾವತಾರನಾಗಿ ತನ್ನ ಬುದ್ಧಿಶಕ್ತಿಯಿಂದ ಜಿನನೆ ಮೊದಲಾದ ದೈತ್ಯರಿಗೆ ಆಶ್ಚರ್ಯವನ್ನುಂಟು ಮಾಡಿ ಅವ ಮತ್ತೊಂದು ಬುದ್ಧ ಎಂಬ ಅವತಾರವನ್ನು ತಾಳ್ತಾನೆ. ಆ ಬುದ್ಧಾವತಾರವನ್ನು ವರ್ಣಿಸ್ತಾರೆ. ಈ ಪರಮಾತ್ಮ ದುಷ್ಟ ಕ್ಷತ್ರಿಯರನ್ನ ನಾಶ ಮಾಡಲಿಕ್ಕೋಸ್ಕರವಾಗಿ ಅವ ಜಮದಗ್ನಿ ಮಹರ್ಷಿಗಳ ವಂಶದಲ್ಲಿ ಅವತರಿಸಿ ಅವ ಪರಶುರಾಮನಾಗಿ ಅವತರಿಸ್ತಾನೆ. ಅಂತಹ ಪರಶುರಾಮ ಅವತಾರವನ್ನು ವರ್ಣಿಸ್ತಾರೆ. ಮುಂದೆ ಜಗತ್ತಿಗೆ ಹಿತಕರವಾಗಿರತಕ್ಕಂತಹ ಈ ಉತ್ತಮವಾಗಿರ್ತಕ್ಕಂತಹ ವಂಶದಲ್ಲಿ ಅವತರಿಸಿ ಅತ್ಯುತ್ತಮಗಳು, ಶುಭಕರರು, ಅಸದಸ್ಯರು ಆಗಿರತಕ್ಕಂತಹ ವೇದ ವಿಭಾಗ ಮಾಡಿರತಕ್ಕಂತಹ ಪುರಾಣ ಬ್ರಹ್ಮಸೂತ್ರಾದಿಗಳನ್ನು ರಚನೆ ಮಾಡಿರತಕ್ಕಂತಹ ಎಲ್ಲ ಸಾತ್ವಿಕ ಚೇತನರಿಗೆ ಅಜ್ಞಾನವನ್ನು ಪರಿಹಾರ ಮಾಡಿ ಅವರಿಗೆ ಜ್ಞಾನವನ್ನು ಕರುಣಿಸಿದಂತಹ ವೇದವ್ಯಾಸ ಅವತಾರವನ್ನು ವರ್ಣನೆ ಮಾಡ್ತಾರೆ. ಹಾಗೆಯೇ ಸರ್ವಲೋಕಗಳಿಗೆ ಸ್ವಾಮಿಯಾಗಿರತಕ್ಕಂತಹ ಪರಮಾತ್ಮ ತ್ರೇತಾಯುಗದಲ್ಲಿ ಅವ ಈ ಸರ್ಪಾಧಿಪತಿಯಾಗಿರತಕ್ಕಂತಹ ಶೇಷದೇವರನ್ನು ಲಕ್ಷ್ಮಣನಾಗಿ ಮಾಡಿಕೊಂಡು ಭೂಲೋಕದಲ್ಲಿ ಅವತರಿಸಿದಾಗ ಆ ಶ್ರೀರಾಮನಾಗಿ ದಶರಥನ ಮಗನಾಗಿ ಹುಟ್ಟತಕ್ಕಂತಹ ರಾಮಚಂದ್ರನನ್ನ ನಮಸ್ಕರಿಸ್ತಾರೆ. ಹಾಗೆಯೇ ಈ ಶೇಷದೇವರು ಬಲರಾಮನಾಗಿ ಹುಟ್ಟಿದಾಗ ಅಂತಹ
ಬಲರಾಮನ ಸಹೋದರನಾಗಿ ಕೃಷ್ಣನ ರೂಪದಿಂದ ಅವತಾರ ಮಾಡ್ತಾನೆ ವಾಸುದೇವ. ಅಂತಹ ಚಂದ್ರವಂಶಿ ಹುಟ್ಟಿದಂತಹ ಶ್ರೀಕೃಷ್ಣನ ಅವತಾರವನ್ನು ವರ್ಣನೆ ಮಾಡ್ತಾರೆ. ಹಾಗೆಯೇ ಈ ಜಗತ್ತಿನಲ್ಲಿ ಪಾಪ ಪರಿಹಾರಕ್ಕೋಸ್ಕರವಾಗಿ ಅನೇಕ ರೀತಿಯಿಂದ ವೈಷ್ಣವ ಶಾಸ್ತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಪರಮಾತ್ಮ ಈ ವಿಷ್ಣುವಿನ ಕಥೆಯನ್ನ ಬಹಳ ಪೂರ್ವಕವಾಗಿ ಕೇಳಿದಂತಹ ಬ್ರಾಹ್ಮಣ ಶ್ರೇಷ್ಠನಿಂದ ಇತರಾದೇವಿಯಲ್ಲಿ ಅವತರಿಸ್ತಾನೆ. ಮಹಿದಾಸ ಎಂಬ ಹೆಸರಿನಿಂದ ಅವತರಿಸ್ತಾನೆ. ಆ ಒಂದು ರೂಪವನ್ನು ವರ್ಣಿಸ್ತಾರೆ. ಹಾಗೆಯೇ ಧರ್ಮಕ್ಕೆ ಚ್ಯುತಿ ಬರತಕ್ಕಂತಹ ಕಾಲ ಕಲಿಕಾಲ, ದುಷ್ಟ ಮ್ಲೇಚ್ಛರ ಸಂಹಾರಕ್ಕೋಸ್ಕರವಾಗಿ ವಜ್ರಾಯುಧದ ಹಾಗೆ ಕಂಗೊಳಿಸ್ತಕ್ಕಂತಹ ಖಡ್ಗವನ್ನು ಧರಿಸಿ ಪರಮಾತ್ಮ ಕಲ್ಕಿ ನಾಮಕನಾಗಿ ಅವ ವಿಷ್ಣು ಶರ್ಮನೆಂಬ ಬ್ರಾಹ್ಮಣನಿಂದ ಕಲ್ಕಿ ಎಂಬ ಹೆಸರಿನಿಂದ ಅವತರಿಸ್ತಾನೆ. ಅಂತಹ ಅವತಾರವನ್ನು ವರ್ಣನೆ ಮಾಡ್ತಾರೆ. ಹಾಗೆಯೇ ಪರಮಾತ್ಮ ದಕ್ಷಿಣ ಎಂಬ ಪ್ರಸಿದ್ಧರಾಗಿರ್ತಕ್ಕಂತಹ ಲಕ್ಷ್ಮೀ ರೂಪರಾಗಿರ್ತಕ್ಕಂತಹ ತನ್ನ ಪತ್ನಿಯಲ್ಲಿ ಮಕ್ಕಳನ್ನ ಪಡಲಿಕ್ಕೋಸ್ಕರವಾಗಿ ಅವ ಸ್ವಯಂಭುವಿನ ಮನುವಿನ ಮಗಳಾಗಿರ್ತಕ್ಕಂತಹ ಆಕೂತಿಯಲ್ಲಿ ಮಗನಾಗಿ ಯಜ್ಞ ನಾಮಕನಾಗಿ ಅವತರಿಸ್ತಾನೆ. ಆ ಒಂದು ಅವತಾರವನ್ನು ವರ್ಣಿಸ್ತಾರೆ. ಮುಂದೆ ಅದೇ ಪರಮಾತ್ಮ ಸ್ವಯಂಭೂ ಮನುವಿನ ಮಗಳಾಗಿರ್ತಕ್ಕಂತಹ ದೇಹಭೂತಿಯಲ್ಲಿ ಮಗನಾಗಿ ಕಪಿಲ ರೂಪದಿಂದ ಅವತರಿಸಿ ಸಾಂಖ್ಯಶಾಸ್ತ್ರವನ್ನು ನಿರ್ಮಾಣ ಮಾಡ್ತಾನೆ. ಅಂತಹ ಕಪಿಲ ರೂಪ ಪರಮಾತ್ಮನನ್ನು ವರ್ಣನೆ ಮಾಡ್ತಾರೆ. ಹಾಗೆಯೇ ಈ ದೇವತೆಗಳು ದೈತ್ಯರು ಅಮೃತಕ್ಕೋಸ್ಕರವಾಗಿ ಕ್ಷೀರಮಥನವನ್ನು ಮಾಡಿದಂತಹ ಕಾಲದಲ್ಲಿ ಅಲ್ಲಿ ಅಮೃತ ಕಲಶವನ್ನು ಹೊತ್ತಂತಹ ಧನ್ವಂತ ರೂಪ ಪರಮಾತ್ಮ ಅಂತಹ ಪರಮಾತ್ಮನನ್ನು ವರ್ಣನೆ ಮಾಡ್ತಾರೆ. ಮುಂದೆ ಸಮುದ್ರ ಮಥನ ಕಾಲದಲ್ಲಿ ದೊರಕಿದಂತಹ ಈ ಅಮೃತವನ್ನು ದೈತ್ಯರು ಬಲಾತ್ಕರಿಸಿ ತಮ್ಮ ವಶದಲ್ಲಿಟ್ಟುಕೊಂಡಾಗ ಪರಮಾತ್ಮ ಆ ಹಸುರನ್ನು ಮೋಹಿಸೋದಕ್ಕೋಸ್ಕರವಾಗಿ ತನ್ನ ಸೌಂದರ್ಯಕ್ಕೆ ಮರಳಾಗುವ ರೀತಿಯಲ್ಲಿ ಅವರಿಗೆ ಅಮೃತವನ್ನು ಕೊಡಲಿಕ್ಕೋಸ್ಕರವಾಗಿ ಅವರನ್ನು ವಂಚಿಸಿ ಅವರಿಗೆ ಒಂದು ಸುಂದರವಾಗಿರ್ತಕ್ಕಂತಹ ಮೋಹಿನಿ ರೂಪವನ್ನು ತೋರಿಸ್ತಾನೆ. ಅಂತಹ ಮೋಹಿನಿ ರೂಪವನ್ನು ವರ್ಣನೆ ಮಾಡ್ತಾರೆ. ಹೀಗೆ ಮತ್ಸ್ಯ, ಹಯಗ್ರೀವ, ಕೂರ್ಮ, ವರಾಹ, ನರಸಿಂಹ, ತಾಪಸ, ವಾಮನ, ಬುದ್ಧ, ಪರಶುರಾಮ, ವ್ಯಾಸ, ರಾಮ, ಕೃಷ್ಣ, ಮಹಿದಾಸ, ಕಲ್ಕಿ, ಯಜ್ಞ, ಕಪಿಲ, ಧನ್ವಂತರಿ, ಮೋಹಿನಿ ಹೀಗೆ 18 ರೂಪಗಳನ್ನು ವರ್ಣನೆ ಮಾಡ್ತಾ ಮುಂದೆ ದತ್ತಾತ್ರೇಯ ಎಂಬ ರೂಪದಿಂದ ಅನಸೂಯಾದೇವಿಯಲ್ಲಿ ಅತ್ರಿ ಮುನಿಗಳ ಪತ್ನಿಯಾಗಿರ್ತಕ್ಕಂತಹ ಅನಸೂಯಾದೇವಿಯ ಗರ್ಭದಲ್ಲಿ ದತ್ತಾತ್ರೇಯನಾಗಿ ಅವತಾರ ಮಾಡತಕ್ಕಂತಹ ರೂಪವನ್ನು ವರ್ಣನೆ ಮಾಡ್ತಾರೆ. ಅದಾದ ಮೇಲೆ ಭಕ್ತರಿಗೆ ಜ್ಞಾನವನ್ನು ಉಪದೇಶಿಸಿ ಮೋಕ್ಷ ಸ್ಥಾನವನ್ನು ಕೊಡಬೇಕು ಅಂತ ಸನತ್ಕುಮಾರ ಅವತಾರವನ್ನು ವರ್ಣಿಸ್ತಾರೆ. ಮುಂದೆ ಸಜ್ಜನರಿಗೆ ಇಷ್ಟವಾಗಿರತಕ್ಕಂತಹ ಪರಬ್ರಹ್ಮ ತತ್ವವನ್ನು ತಿಳಿದು ಅಪೇಕ್ಷಿಸಿದಂತಹ ಸನಕಾದಿ ಮುನಿಶ್ರೇಷ್ಠರ ಪ್ರಾರ್ಥನೆಗೆ ಪಾತ್ರನಾಗಿರ್ತಕ್ಕಂತಹ ನಾರಾಯಣ ಋಷಭನಾಗಿ ಅವತಾರ ಮಾಡಿ ಧರ್ಮದಿಂದ ರಾಜ್ಯವಾಡಿ ಕೊನೆಗೆ ಪರಮಹಂಸಾಶ್ರಮವನ್ನು ಸ್ವೀಕಾರ ಮಾಡಿ ಪರಬ್ರಹ್ಮ ತತ್ವೋಪದೇಶ ಮಾಡತಕ್ಕಂತಹ ವೃಷಭ ರೂಪವನ್ನು ವರ್ಣನೆ ಮಾಡ್ತಾರೆ. ಈ ಸಜ್ಜನರಿಗೆ ಅತ್ಯಂತ ಇಷ್ಟನಾಗಿರ್ತಕ್ಕಂತಹ ಪರಮಾತ್ಮ ಅವ ಬಿಡಿದಾದ ರೆಕ್ಕೆಗಳಿಂದ ಕಂಗೊಳಿಸ್ತಕ್ಕಂತಹ ಉತ್ತಮವಾದ ಹಂಸ ಪಕ್ಷಿಯಂತೆ ಇರತಕ್ಕಂತಹ ಒಂದು ಹಂಸ ರೂಪವನ್ನು ತಾಳಿ ತತ್ವೋಪದೇಶ ಮಾಡಲಿಕ್ಕೋಸ್ಕರವಾಗಿ ಶ್ರೀಹಂಸ ರೂಪವನ್ನು ತಾಳ್ತಾನೆ. ಅಂತಹ ರೂಪವನ್ನು ಹಂಸನಾಮಕ ಪರಮಾತ್ಮ ಅಂತ ಹೇಳ್ತೀವಲ್ಲ, ಅಂತಹ ರೂಪವನ್ನು ವರ್ಣನೆ ಮಾಡ್ತಾರೆ. ಇನ್ನು ಸಜ್ಜನಿಗೆ ಸಂತೋಷವನ್ನು ಮಾಡ್ತಕ್ಕಂತಹ ಪರಮಾತ್ಮ ತಾನೇ ಕೃಷ್ಣ ಎಂಬ ಹೆಸರಿನಿಂದ ಯಮನಿಗೆ ಮಗನಾಗಿ ಅವತರಿಸ್ತಾನೆ. ಅಂತಹ ಶ್ರೀಕೃಷ್ಣನಾಗಿ ಹೀಗೆ ದತ್ತಾತ್ರೇಯ, ಸನತ್ಕುಮಾರ, ಋಷಭ, ಹಂಸ, ಶ್ರೀಹರಿ, ಕೃಷ್ಣ ಹೀಗೆ ಒಟ್ಟು 24 ಅವತಾರಗಳನ್ನು ವರ್ಣಿಸ್ತಾ ಮಧ್ವಾಚಾರ್ಯರು ಕೊನೆಗೆ ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಸಹಸ್ರ ರೂಪಿಣೆ, ಅವಿಕಾರಿಣೆ, ಸತತ ಅನಂತ ರೂಪಿಣೆ, ಸುಖಜಿ ಸಮಸ್ತ ತನವೇ ನಮೋ ನಮಃ ಎಂಬುದಾಗಿ ಆ ಪರಮಾತ್ಮನ ಅನಂತ ರೂಪಗಳನ್ನು ಆಚಾರ್ಯರು ತಮ್ಮ ಹೃದಯದಲ್ಲಿ ಕಾಣ್ತಾ ನಮಸ್ಕಾರ ಮಾಡ್ತಾರೆ. ಆಗ ನಮಸ್ಕರಿಸಿ ವಿನಯಿಂದ ಕೂತ್ಕೊಂಡಿದ್ದಾರೆ. ಮಧ್ವಾಚಾರ್ಯರಿಗೆ ಏಕಾಂತದಲ್ಲಿ
ಪರಮಾತ್ಮ ಬೋಧನೆ ಮಾಡ್ತಾನೆ. ಈ ಭೂಮಿಯಲ್ಲಿ ದುರ್ವಾದಿಗಳು ಹೆಚ್ಚಾಗಿಬಿಟ್ಟಿದ್ದಾರೆ. ಈ ದುರ್ವಾದಿಗಳು ಸಜ್ಜನರಿಗೆ ಸಮ್ಮತವಾಗಿರತಕ್ಕಂತಹ ಸೂತ್ರಗಳ ಅರ್ಥವನ್ನು, ತಾತ್ಪರ್ಯವನ್ನು ಮುಚ್ಚಿಟ್ಟಿದ್ದಾರೆ. ಮತ್ತೆ ವೇದಗಳಿಗೆ, ಉಪನಿಷತ್ತುಗಳಿಗೆ, ಬ್ರಹ್ಮಸೂತ್ರಗಳಿಗೆ ತಮ್ಮ ಮನಸ್ಸಿಗೆ ತೋರದಂತೆ ಭಾಷ್ಯಗಳನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಭರತಖಂಡದಲ್ಲಿ ತತ್ವಜ್ಞಾನದ ಮಾರ್ಗವೇ ಸಂಪೂರ್ಣ ನಾಶವಾಗಿ ಹೋಗಿದೆ. ಈ ಅನರ್ಥವನ್ನ ನಿರಾಕರಿಸುವುದಕ್ಕೆ ತಮ್ಮಂಥವರು ಮುಕ್ತಿ ಮಾರ್ಗವನ್ನ ಅಥವಾ ಜ್ಞಾನ ಮಾರ್ಗವನ್ನ ಆ ಸಜ್ಜನರಿಗೆ ಹೊಂದಲಿಕ್ಕೆ ಅನುಕೂಲವಾಗುವಂತೆ ನೀನು ಶಾಸ್ತ್ರ ರಚನೆ ಮಾಡಬೇಕು, ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚನೆ ಮಾಡಬೇಕು, ವೇದ ಮತ್ತು ಸ್ಮೃತಿಗಳಿಗೆ ಸಮ್ಮತವಾಗಿರ್ತಕ್ಕಂತಹ ಸಿದ್ಧಾಂತ ಅದನ್ನು ರಚನೆ ಮಾಡಬೇಕು. ನೀನಲ್ಲದೆ ಇನ್ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀನೊಬ್ಬನಲ್ಲದೆ ಇತರರು ಯಾರಿಗೂ ಮಾಡೋದಕ್ಕೆ ಅಸಾಧ್ಯವಾಗಿರತಕ್ಕಂತಹ ಈ ದೇವತ ಕಾರ್ಯವನ್ನು ನೀನು ಮಾಡಿದರೆ ನಿನ್ನ ಅವತಾರ ಅದರ ಮಹಾಫಲ ಸಾಧಿಸಂತಾಗತ್ತೆ. ಆದ್ದರಿಂದ ನೀನು ಬೇಗನೆ ಇಲ್ಲಿಂದ ನಿನ್ನ ಅವತಾರ ಸ್ಥಳವಾಗಿರತಕ್ಕಂತಹ ಉಡುಪಿಗೆ ಹೋಗು ಎಂಬುದಾಗಿ ನಾರಾಯಣ ದೇವರು ಅಪ್ಪಣೆ ಕೊಡ್ತಾರೆ. ಈ ಥರ ಉಪದೇಶ ಮಾಡಿದಾಗ ಮಧ್ವಾಚಾರ್ಯ ಹೇಳ್ತಾರೆ, ನಾನು ಎಲ್ಲೂ ಹೋಗೋದಿಲ್ಲ ಅಂತಾರೆ, ಇಲ್ಲೇ ಇಟ್ಬಿಡ್ತೇನೆ. ಇಲ್ಲಿ ನಿಮ್ಮಿಬ್ಬರ ನಿತ್ಯ ಸೇವೆ, ವೇದವ್ಯಾಸರು, ನಾರಾಯಣ ಹಾಗೂ ಮಧ್ವಾಚಾರ್ಯರು ಮೂವರಿದ್ದಾರೆ. ನಿಮ್ಮಿಬ್ಬರ ಸೇವೆಯನ್ನ ಮಾಡ್ತಾ ನಾನು ಇಲ್ಲೇ ಇದ್ಬಿಡ್ತೇನೆ. ನಿಮ್ಮ ನಿತ್ಯ ಸೇವೆ ಎಂಬ ಅಮೃತದಲ್ಲಿ ನಾನು ಮುಳುಗಿರಬೇಕು, ಆ ರೀತಿಯಲ್ಲಿ ಅನುಗ್ರಹ ಮಾಡಬೇಕು. ನನಗೆ ಅತ್ಯಂತವಾದ ಇಷ್ಟವಾದ್ದು ಅಂದರೆ ನೀವೇ ಅಂತ. ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥ ನೀನು. ಆದ್ದರಿಂದ ತಮ್ಮ ಸೇವೆಯಿಂದ ಆಗತಕ್ಕಂತಹ ಆನಂದಕ್ಕಿಂತ ಮಿಗಿಲಾಗಿರತಕ್ಕಂತಹ ಆನಂದ ಇನ್ಯಾವುದೂ ಇಲ್ಲ. ಮತ್ತೆ ನಾನು ಹೋಗಿ ಮಾಡುವುದೇನಿದೆ? ಮಧ್ವಾಚಾರ್ಯ ಹಾಗೆ ಕೂತ್ಕೊಂಡಿದ್ರೆ ಏನೂ ಇರ್ತಿರಲಿಲ್ಲ. ನಾನು ಹೋಗಿ ಮಾಡ್ಲಿಕ್ಕೆ ಏನಿದೆ? ಈ ಭೂಮಿಯಲ್ಲಿ ಸಜ್ಜನರು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಈ ಭೂಲೋಕದಲ್ಲಿ ಸಜ್ಜನರೇ ಇಲ್ಲ. ನಾನು ಹೋಗಿ ಯಾರಿಗೆ ಉಪದೇಶ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಭವತೋರಿತ ಸತತ ಸೇವನಾಮೃತೆ ಮಮ ಮಂಕುಮಸ್ತು ಭಗವನ್ ಅನುಗ್ರಹ ನಲಭೇಯ ವಲ್ಲಭತಮೇ ದೃಶ್ಯಂ ಸುಖಂ ಜಗತಾಂತ್ರಯೇಪಿ ಜಗದೇಕ ಮಂಗಲಂ. ಆದ್ದರಿಂದ ನಿಮ್ಮಿಬ್ಬರ ಸೇವೆಯಲ್ಲಿ ಮುಳುಗಿ ನಾನು ಆನಂದವಾಗಿ ಇಲ್ಲೇ ಬಿಡ್ತೇನೆ, ಅಪ್ಪಣೆ ಕೊಡಬೇಕು. ಈ ಕಲಿಯುಗದಲ್ಲಿ ಕಲಿಕಾಲ ಕಾಲಿತ ಗುಣೇಧರ ತಲೆ ಸುಜನೋ ನೂನ ಮಧುನಾಸ್ತಿ ಯೋಗ್ಯಧೀಹಿ ಪರತತ್ವ ವರ್ಣನಮಯೋಗ್ಯತಾವತೆ ನನು ಹವ್ಯದಾನಮಿವ ನಿಂದ್ಯತೆ ಶುನೇ. ಈ ಕಲಿಕಾಲದಲ್ಲಿ ಸಜ್ಜನರೇ ಇಲ್ಲ ಅಂತ, ಒಳ್ಳೆತನವೇ ಇಲ್ಲ, ಮರೆಯಾಗಿ ಹೋಗಿದೆ. ಆ ಅಯೋಗ್ಯರಿಗೆ ನಾನು ಪರತತ್ವವನ್ನು ಯಾಕೆ ಉಪದೇಶ ಮಾಡಲಿ? ಮಧ್ವಾಚಾರ ಅವತಾರದ ಉದ್ದೇಶವೇ ಅದು. ಮಧ್ವ ವಾಯುದೇವರನ್ನ ಪರಮಾತ್ಮ ಕಳಿಸಿದ್ದೇ ಅದಕ್ಕೋಸ್ಕರವಾಗಿ. ಆದರೆ ಮಧ್ವಾಚಾರ್ಯ ಹೇಳ್ತಾರೆ, ಈ ಅಯೋಗ್ಯರಿಗೆ ನಾನು ಪರತತ್ವ ವರ್ಣನೆ ಮಾಡಿದರೆ ನಾನು ಹವ್ಯದಾನಮಿವ ನಿಂದ್ಯತೆ ಶುನೇ. ನಾಯಿಗೆ ಹವಿಸ್ಸನ್ನು ಹಾಕಿದಾಗ ಆಗತ್ತೆ. ಎಲ್ಲ ಅಯೋಗ್ಯರೇ ಇದ್ದಾರೆ ಈ ಕಲಿಕಾಲದಲ್ಲಿ, ಭೂಲೋಕದಲ್ಲಿ. ಆದ್ದರಿಂದ ನಾನು ಹೋಗಿ ಯಾರಿಗೆ ಉಪದೇಶ ಮಾಡಬೇಕು? ಎಲ್ಲ ಕೆಟ್ಟವರೇ ಇದ್ದಾರೆ, ನಾನು ಹೋಗೋದಿಲ್ಲ ಅಂತಾರೆ. ಆಗ ಇತಿತಂ ಬ್ರುವಾಣಮಯಮಬ್ರವೀದ್ವಿಭು ಭುವಿ ಸಂತಿ ಸೌಮ್ಯ ಪುರುಷಾ ಗುಣೋಚಿತಾ ವಿಮಲಾನ್ವಣೀನಿವ ಗುಣೋಚ್ಚಿತಾನಿಮಾನ್ ದಯಯಾ ವಿಶೋಧಯ ವಿಶುದ್ಧ ಗೋಗಣೈ ತವ ಕೀರ್ತಿರಾರ್ತಿಮತಿ ಮಾತ್ರಮಾನಯೇತ್ ಅಶುಭಾನ್ ಪ್ರಭಾಕರ ವಿಭೇವ ಕೌಶಿಕಾನ್ ಕಮಲಾಕರಾಣಿವ ಶುಭಾನ್ ಪ್ರಬೋದಯೇತ್ ಪರಮಾಜ್ಞೆಯ ಮಮ ವಿಶೇಷತೋ ನಿಶಂ. ಪರಮಾತ್ಮ ಹೇಳ್ತಾನೆ, ಹಾಗಲ್ಲಪ್ಪ, ಭೂಲೋಕದಲ್ಲಿ ಒಳ್ಳೆಯವರಲ್ಲಿ ಇದ್ದಾರೆ. ಆದ್ದರಿಂದ ನೀನು ಅವರನ್ನು ಉದ್ಧಾರ ಮಾಡಬೇಕು, ಅವರ ದಾರಿ ತಪ್ಪಿದ್ದಾರೆ. ಈ ಮಣಿಮಾಲೆಯಲ್ಲಿರ್ತಕ್ಕಂತಹ ದಾರ ತುಂಡಾಗಿ ಹೋದರೆ ಮಣಿಗಳೆಲ್ಲ ಚೆಲ್ಲಾಪಿಲಿಯಾಗಿ ಹೋಗ್ತಾವೆ ನೋಡಿ, ಹಾಗೆಲ್ಲ ಚದುರೋಗ್ಬಿಟ್ಟಿದ್ದಾರೆ.
ನಮ್ಮನ್ನು ಮೇಲ್ನೋಟಕ್ಕೆ ಕಾಣುತ್ತೆ ಸಜ್ಜನರು ಯಾರೂ ಇಲ್ಲ ಅಂತ, ಅಲ್ಲಲ್ಲಿ ಒಬ್ಬೊಬ್ಬರು ಸಿಗ್ತಾರೆ. ಅವರೆಲ್ಲ ಆ ದಾರ ಕಡಿದ ಮಣಿಗಳ ಹಾಗೆ ಚದುರು ಹೋಗಿದ್ದಾರೆ, ದಾರಿ ತಪ್ಪಿ ನಡೆದಿದ್ದಾರೆ. ಅವರಿಗೆ ನೀನು ದಯ ತೋರಿ ಅವರನ್ನ ಉದ್ಧಾರ ಮಾಡಬೇಕು ಅಂತ ಹೇಳ್ತಾರೆ. ಆ ಮಣಿಗಳೆಲ್ಲ ಬಿದ್ದು ಮಲಿನವಾಗಿರ್ತವೆ. ಆ ಮಣಿಗಳನ್ನು ತೊಳೆದು ಮತ್ತೆ ಪರಿಶುದ್ಧವನ್ನಾಗಿ ಮಾಡಿ ನಿನ್ನ ಉಪದೇಶವೆಂಬ ಜಲಧಾರೆಯಿಂದ ಆ ಚದುರಿ ಹೋಗಿರತಕ್ಕಂತಹ, ಚೆಲ್ಲಾಪಿಲ್ಲಿಯಾಗಿ ಬಿದ್ದು ಹೋಗಿರತಕ್ಕಂತಹ, ಎಲ್ಲೆಡೆ ಚದುರಿ ಹೋಗಿರತಕ್ಕಂತಹ ಆ ಸಜ್ಜನರೆಂಬ ಮಣಿಗಳನ್ನ ಅಜ್ಞಾನವೆಂಬ ಮಣ್ಣಿನಲ್ಲಿ ಮುಚ್ಚಿ ಹೋಗಿದ್ದಾವೆ. ಅವು ಆ ಮಣಿಗಳು ಚೆಲ್ಲಾಪಿಲ್ಲಿಯಾಗಿ ಆ ಮಣಿಗಳನ್ನ ನಿನ್ನ ಜ್ಞಾನವೆಂಬ, ನಿನ್ನ ಉಪದೇಶವೆಂಬ ಜಲಧಾರೆಯಿಂದ ತೊಳೆದು ಶುದ್ಧರನ್ನಾಗಿ ಮಾಡಬೇಕು. ಹಾಗೆ ಮಾಡಿದರೆ ನಿನಗೆ ಕೀರ್ತಿ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ನಾಯಿಗೆ ಯಜ್ಞದ ಹವಿಸ್ಸನ್ನು ಕೊಟ್ಟ ಹಾಗೆ ಅಯೋಗ್ಯ ಜನರಿಗೆ ಪರಬ್ರಹ್ಮ ತತ್ವೋಪದೇಶ ಉಚಿತವಲ್ಲ ಅಂತ ಹಾಗೆ ಹೇಳಬೇಡಿ. ಪರತತ್ವವನ್ನು ಕೇಳ್ತಕ್ಕಂತಹ ಅನೇಕ ಸಜ್ಜನರು ಇನ್ನೂ ಇದ್ದಾರೆ. ಆದ್ದರಿಂದ ಅವರನ್ನು ನಿರ್ಮಲವಾಗಿರ್ತಕ್ಕಂತಹ ನೀರಿನಿಂದ ಆ ಉತ್ತಮವಾಗಿರತಕ್ಕಂತಹ ರತ್ನವನ್ನು ತೊಳೆದು ನಿರ್ಮಲಗೊಳಿಸುವಂತೆ ಪರಿಶುದ್ಧವಾಗಿರತಕ್ಕಂಥ ನಿಮ್ಮ ತತ್ವೋಪದೇಶದಿಂದ ಆ ಜನರಲ್ಲಿ ದಯ ತೋರಿಸಿ ಅವರನ್ನು ಪವಿತ್ರಗೊಳಿಸಿ ಜ್ಞಾನ ಭಕ್ತಿ ವೈರಾಗ್ಯ ಸಂಪನ್ನರನ್ನಾಗಿ ಮಾಡಬೇಕು. ಮಾಡಿದಾಗ ನಿನ್ನ ಕೀರ್ತಿ ಕೂಡ ಹೆಚ್ಚತ್ತೆ. ಅಂತಹ ಸಾಮರ್ಥ್ಯ ಸ್ವತಃ ನಿಮಗಿದೆ, ನನಗದಿಲ್ಲ ಅಂತ ಹೇಳಬೇಡಿ. ಅದು ನಿಮಗೆ ಖಂಡಿತವಾಗಿಯೂ ಆದ್ದರಿಂದ ನೀವು ಆ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ನಾರಾಯಣ ದೇವರು, ವೇದವ್ಯಾಸ ದೇವರು ಉಪದೇಶ ಮಾಡ್ತಾರೆ. ಇತಿ ಸಾ ಮಹೀಧರ ಮುಖಾದ್ವಿರಸ್ೃತಾಂ ಜಗತಾಂ ಸುಖಾಯ ವಿಶದಾ ಸರಸ್ವತಿ ದ್ವಿಜರಾಜಗೋ ವಿಷಯತಾತಿ ಪೂರಿತಂ ಪ್ರವೇಶ ಬುದ್ಧಿವಾರಿದಿಂ. ಹೀಗೆ ಆ ಇಬ್ಬರು ಮಹಾತ್ಮರಿಂದ ಅವರ ಆಶಯವನ್ನು ಅರಿತುಕೊಂಡು ಆಚಾರ್ಯರು ಹಾಗೆ ಆಗಲಿ ಅಂತ ನುಡಿದು ಅವರ ಕಾಲಿಗೆ ಎರಗಿ ಅವರ ಆಜ್ಞೆಯನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲಿಂದ ಹೊರಡುವ ಆಲೋಚನೆ ಮಾಡ್ತಾರೆ. ಮತ್ತು ಅಂತಹ ವೇದವ್ಯಾಸರ ನಾರಾಯಣ ದೇವರ ಆಜ್ಞೆಯಂತೆ ಆ ನಾರಾಯಣ ಆಶ್ರಮ ಹಾಗೂ ವೇದವ್ಯಾಸ ದೇವರ ಆಶ್ರಮವನ್ನು ತೊರೆದು ಅಲ್ಲಿಂದ ಮಧ್ವಾಚಾರ್ಯರು ಅಲ್ಲಿಂದ ಹೊರಡುತ್ತಾರೆ. ಅಲ್ಲಿಂದ ಹೊರಟಂತಹ ಮಧ್ವಾಚಾರ್ಯರು ಮತ್ತೆ ವ್ಯಾಸಾಶ್ರಮಕ್ಕೆ ಬಂದು ವೇದವ್ಯಾಸ ಸೇವೆಯನ್ನು ಮಾಡ್ತಾ ವೇದವ್ಯಾಸರಿಂದ ಅನೇಕ ಸಕಲ ಪ್ರಮೇಯಗಳನ್ನು ಕೇಳಿಕೊಂಡು ಆ ವ್ಯಾಸಮುನಿಗಳ ಮನಸ್ಸಿನ ಅಭಿಪ್ರಾಯವನ್ನು ಚೆನ್ನಾಗಿ ಅರಿತುಕೊಂಡು ತಮ್ಮ ವಾಸಸ್ಥಳವಾಗಿರತಕ್ಕಂತಹ ರಜತ ಪೀಠಪುರಕ್ಕೆ ಹೊರಡಲು ಅವರ ಅಪ್ಪಣೆಯನ್ನು ಪಡೆದುಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಹೊರಟು ಅಲ್ಲಿಂದ ಬದರಿಯ ಅನಂತ ಮಠಕ್ಕೆ ಬರ್ತಾರೆ. ಬಂದಮೇಲೆ ಎಲ್ಲ ಶಿಷ್ಯರಿಗೂ ತುಂಬ ಸಂತೋಷವಾಗುತ್ತೆ. ಸತ್ಯತೀರ್ಥರಿಗಂತೂ ಬಹಳ ಸಂತೋಷವಾಗುತ್ತೆ. ಆಮೇಲೆ ಅಲ್ಲಿಂದ ಹೊರಡಬೇಕು ಅಂತ ಆಗುವಾಗ ಅಲ್ಲಿ ಅಗ್ನಿಶರ್ಮ ಮೊದಲಾದ ಬ್ರಾಹ್ಮಣರು ಬಂದು ಭಿಕ್ಷೆಗೆ ಕರೀತಾರೆ. ಭಕ್ತರ ಕೋರಿಕೆಯಂತೆ ಭಿಕ್ಷಾ ಸ್ವೀಕಾರ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೊರಡುತ್ತಾರೆ. ಹೊರಟ ನಂತರ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಪರಿಚಯ ಮಧ್ವಾಚಾರ್ಯರಿಗೆ ಆಗುತ್ತೆ. ಇಷ್ಟರಲ್ಲಿ ಮಧ್ವಾಚಾರ್ಯರು ಅಲ್ಲೇ ಇದ್ದುಕೊಂಡು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೀತಾರೆ. ಮಧ್ವಾಚಾರ್ಯರ ಭಾಷ್ಯ ಇದು ಕೊನೆಯ ಭಾಷ್ಯ. ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮಯ ಬಹಿ ಅಂತ ಹೇಳ್ತಾರೆ. ಮತ್ತೆ 23ನೇ ಭಾಷೆ ಇನ್ನೂ ಬಂದಿಲ್ಲ. ಹಿಂದೆ ಎಲ್ಲ ಭಾಷೆಗಳಿರ್ತಕ್ಕಂತಹ ಅಸಾಂಗತ್ಯಗಳನ್ನು ತೋರಿಸಿ ವೇದವ್ಯಾಸರಿಗೆ ಸಮ್ಮತವಾಗಿರತಕ್ಕಂತಹ ನಿಜವಾದ ಅರ್ಥವನ್ನು ಮಧ್ವಾಚಾರ್ಯರು ರಚನೆ ಮಾಡ್ತಾರೆ. ಆ ಬ್ರಹ್ಮಸೂತ್ರ ಭಾಷ್ಯದ
ಪ್ರವಚನ ಮಾಡ್ತಾ ಹೋಗ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಪರಿಚಯ ಆಗತ್ತೆ. ಎಷ್ಟು ತಾರ್ಕಿಕ ಶಿಖಾಮಣಿ, ತಾರ್ಕಿಕ ಶಿಖಾಮಣಿ ಶೋಭನ ಭಟ್ಟರು ಅಂತ ಹೇಳ್ತಾರೆ. ಆ ಶೋಭನ ಭಟ್ಟರು ದೊಡ್ಡ ವಿದ್ವಾಂಸರು. ಅಂತಹ ವಿದ್ವಾಂಸರ ಒಂದು ಪರಿಚಯ ಆಗತ್ತೆ. ಎಷ್ಟು ತಾರ್ಕಿಕ ಶಿಖಾಮಣಿ ಸುಧೀಹಿ ವರ್ತಮಾನ ಸಮಯಾನ್ ನಿರಾಕರೋ ವೇದ ಭಾರತ ಪುರಾಣ ನಿಶ್ಚಿತೋ ಭಾಷ್ಯಮೇತದ ಶ್ರೋತ್ಸಮಧ್ವತಃ. ಮಧ್ವಾಚಾರ್ಯರು ಹೀಗೆ ಭಾಷ್ಯ ಪ್ರವಚನ ಮಾಡ್ತಾ ಹೋಗ್ತಾ ಇದ್ರು. ಮಧ್ವಾಚಾರ್ಯರ ಪ್ರವಚನವನ್ನು ಇವರು ಕೇಳಿದರು. ಹೀಗೆ ಪ್ರವಚನ ಮಾಡ್ತಾ ಸಂಚಾರ ಮಾಡ್ತಾ ಗೋದಾವರಿ ತೀರಕ್ಕೆ ಬಂದಿದ್ದಾರೆ. ಇವತ್ತಿನ ಆಂಧ್ರ ಪ್ರದೇಶ ಅಲ್ಲಿ ಬಂದಿದ್ದಾರೆ. ಅಲ್ಲಿ ಮಧ್ವಾಚಾರ್ಯರಿಗೆ ಅಡ್ಡ ಬಿದ್ದರು. ಯಾರು? ಎಷ್ಟು ತಾರ್ಕಿಕ ಶಿಖಾಮಣಿ ಸ್ವದೀಹಿ ವರ್ತಮಾನ ಸಮಯಾನ್ ನಿರಾಕರೋ ವೇದ ಭಾರತ ಪುರಾಣ ನಿಶ್ಚಿತೋ ಭಾಷ್ಯಮೇತ ಅಶ್ನೋತ್ಸಮಧ್ವತಃ. ಇವರು ಈಗಾಗಲೇ ಸಾಕಷ್ಟು ಮಧ್ವಾಚಾರ್ಯರ ಪ್ರವಚನವನ್ನು ಕೇಳಿದ್ದಾರೆ, ಅಲ್ಲಲ್ಲಿ ಕೇಳಿದ್ದಾರೆ. ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿದ್ದಾರೆ. ಎಲ್ಲ ದರ್ಶನಗಳಲ್ಲಿಯೂ ವೇದಗಳಲ್ಲಿಯೂ ಒಂದು ನಿರ್ಣಯವನ್ನು ಕೊಡತಕ್ಕಂತಹ ದೊಡ್ಡ ವಿದ್ವಾಂಸರು. ಯಸ್ತ್ರಯೀ ಸಕಲ ಪಕ್ಷ ಶಿಕ್ಷಕ ತತ್ರ ಸಂಸದಿ ವರಿಷ್ಠ ಸಮ್ಮತ. ಅಂತಹ ಶೋಭನ ಭಟ್ಟರು ತಾರ್ಕಿಕ ಶಿಖಾಮಣಿ ಎಂಬುದಾಗಿ ಅವರನ್ನು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಈಗಾಗಲೇ ಹಿಂದಿನ ಭಾಷ್ಯವನ್ನು ಅಧ್ಯಯನ ಮಾಡಿದ್ರು ಅವರು, 21 ಭಾಷ್ಯಗಳನ್ನು. ಮಧ್ವಾಚಾರ್ಯರ ಭಾಷ್ಯವನ್ನು ಯಾವಾಗ ಕೇಳಿದರು, ಮಧ್ವಾಚಾರ್ಯರ ಭಾಷ್ಯವನ್ನು ಯಾವಾಗ ಕೇಳಿದರು, ಆಗ ಅವರಿಗೆ ಬೇರೆ ಯಾವ ಭಾಷ್ಯದಲ್ಲಿಯೂ ಅವರಿಗೆ ಬಯಕೆ ಹುಟ್ಟಲಿಲ್ಲ, ಯಾವುದು ಸೇರಲಿಲ್ಲ. ನಾರವಿಂದ ಮಕರಂದ ಮಾಪ್ತವಾನ್ ಅಚ್ಚ ಪಿಚ್ಚ ಇವ ವಾಂಛತೀತರದು. ಒಮ್ಮೆ ಹಂಸ ಪಕ್ಷಿ ಆ ತಾವರೆಯ ಆ ಕಮಲದ ಪುಷ್ಪರಸವನ್ನು ಸ್ವೀಕರಿಸಿದ ಮೇಲೆ ಮತ್ಯಾವ ಹೂವನ್ನು ಮುಟ್ಟುವುದಿಲ್ಲ. ಆ ರೀತಿಯಲ್ಲಿ ಮಧ್ವಾಚಾರ್ಯರ ಭಾಷ್ಯವನ್ನು ನೋಡಿದ ಮೇಲೆ ಶೋಭನ ಭಟ್ಟರಿಗೆ ಬೇರೆ ಯಾವ ಶಾಸ್ತ್ರದಲ್ಲಿ ಅವರಿಗೆ ಬಯಕೆ ಉಳಿಲಿಲ್ಲ. ಅಂತಹ ಶೋಭನ ಭಟ್ಟರು ಅಲ್ಲಲ್ಲಿ ಸಭೆಗಳಲ್ಲಿ ಮಧ್ವಾಚಾರ್ಯರು ಹೇಳತಕ್ಕಂತಹ ಯುಕ್ತಿಗಳಿಂದ ಪ್ರವಚನ ಮಾಡ್ತಾ ಆವರೆಗಿನ ಪ್ರಚಂಡವಾದಿಗಳನ್ನೆಲ್ಲ ನಿಗ್ರಹ ಮಾಡ್ತಾ ಬಂದರು. ಹಾಗೆ ಒಂದು ಪ್ರವಚನ ಮಾಡಬೇಕಾದ್ರೆ ಒಂದು ಕಡೆ ಹೇಳ್ತಾರೆ, ಒಂದು ಉದಾಹರಣೆ ಮೂಲಕ ಹೇಳ್ತಾರೆ. ಒಬ್ಬ ಸುಣ್ಣ ಮಾಡ್ತಕ್ಕಂಥವನು, ಕಪ್ಪೆ ಚಿಪ್ಪು, ಶಂಖ ಅವುಗಳಿಂದ ಸುಣ್ಣ ಮಾಡ್ತಾರೆ. ಈ ಸಮುದ್ರದಲ್ಲಿ ಅನೇಕ ರೀತಿಯ ಶಂಖಗಳು ಸಿಗ್ತವೆ. ಅದರಲ್ಲಿ ಯಾವುದೊಂದು ಒಳ್ಳೆಯ ಶಂಖ, ಅದನ್ನು ನಾವು ಪೂಜೆಗೆ ಇಟ್ಕೊಳ್ತೇವೆ. ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಶಂಖ ಅಂದರೆ ಅದು ಬಲಮುರಿ ಶಂಖ ಅಂತ. ನಮ್ಮನ್ನೆಲ್ಲರಲ್ಲಿ ಎಡಮುರಿ ಶಂಖವೇ ಇರೋದು, ಬಲಮುರಿ ಶಂಖ ಇಲ್ಲ. ಆ ಬಲಮುರಿ ಶಂಖ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಶಂಖ. ಈ ಶಂಖಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಬಲಮುರಿ ಶಂಖ. ಅನೇಕ ಥರದ ಶಂಖಗಳಿಂದ ಅವನು ಸುಣ್ಣ ಮಾಡ್ತಾ ಇದ್ದ. ಒಮ್ಮೆ ಅವನಿಗೆ ಅಮೂಲ್ಯವಾಗಿರ್ತಕ್ಕಂಥ ಶಂಖ ಸಿಕ್ತು. ಅದರ ಬೆಲೆ ಗೊತ್ತಿಲ್ಲ ಅವನಿಗೆ. ಬಲಮುರಿ ಶಂಖ ಆದರೆ ಎಡಮುರಿ ಶಂಖ ಆದರೆ ಎಲ್ಲವನು ಬುದ್ಧಿ ಪುಡಿ ಮಾಡಿ ಸುಣ್ಣ ಮಾಡುವನು, ಯಾವ ಶಂಖ ಆದರೆ. ಒಮ್ಮೆ ಆ ಬಲಮುರಿ ಶಂಖವನ್ನು ಪುಡಿ ಮಾಡಲಿಕ್ಕೆ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಿದ. ಈ ಮಟ್ಟು ಪುಡಿನೇ ಆಗಲಿಲ್ಲ ಅದು. ಕೊನೆಗೆ ಇದು ಶಂಖ ಅಲ್ಲ, ಇದು ಪ್ರಯೋಜನ ಇದು. ಅವನಿಗೆ ಬೇಕಾದ್ದು ಸುಣ್ಣ ಮಾಡಲಿಕ್ಕೆ ಆಗುತ್ತೆ ಅನ್ನೋದು ಯಾಕೆ, ಅದನ್ನು ಬೀಸಾಡಿದ. ಹಾಗೆ ಆ ಶಂಖವನ್ನು ಇನ್ಯಾವನು ಅದರ ಮಹತ್ವ ಗೊತ್ತಿದ್ದವನು ಅದನ್ನು ಎತ್ಕೊಂಡು ಹೋದ. ಅವ ಬುದ್ಧಿವಂತ. ಇದು ಏನು ಅಂತ ಗೊತ್ತಿಲ್ಲದೆ ಬಿಸಾಡಿದ್ನಲ್ಲ ಇವ ದಡ್ಡ ಇವನು. ಹೀಗೆ ಆ ಬಲಮುರಿ ಶಂಖವನ್ನು ಬೀಸಾಡಿದಂತೆ ಈ ಮಧ್ವಾಚಾರ್ಯರ ಸಿದ್ಧಾಂತ ಅದು ಬಲಮುರಿ ಶಂಕರ ಹಾಗೆ ಇದ್ದ ಹಾಗೆ. ಚೂರ್ಣಕೃದ್ವಿವಿಧ ಶಂಖಚೂರ್ಣ ಕಶ್ಚೂರ್ಣನಾಯ ಬಹುದಾಪ್ಯ ಶಕ್ನುವನ್ ಅತ್ಯಜದ್ ವಿಫಲದಿ ಪ್ರದಕ್ಷಿಣಾ ವರ್ತವಾರ್ಯ ಮನರ್ಘ್ಯಮಪ್ರಮುಖ್ಯಹೋ.
ಅಪ್ರಮೇಯಮತಿ ಶಾಸ್ತ್ರಮೀದೃಶಂ ಯಸ್ತ್ಯಜತ್ಯುಪನತಂ ಸುದುರ್ಲಭಂ ತಸ್ಯ ತುಲ್ಯಮತಿರೀಶ ದುರ್ಜನೋ ನಾಥವಾಸ್ಯ ಸದೃಶೋಸ್ತಿ ನಿಚದಿ. ಆ ಶಂಖದ ಬಲಮುರಿ ಶಂಖದ ಮಹಿಮೆ ತಿಳಿದೇ ಬೀಸಾಡಿದವನು ಹೇಗೆ ಅವನು ದುರ್ಬುದ್ಧಿಯೋ, ಅವ ಕೆಟ್ಟ ಬುದ್ಧಿಯವನು, ಅದರಂತೆ ಶ್ರೀಮದಾಚಾರ್ಯರ ಶಾಸ್ತ್ರ, ಮಧ್ವಾಚಾರ್ಯರ ಶಾಸ್ತ್ರ ಅದು ಬಲಮುರಿ ಶಂಖದ ಹಾಗೆ, ಅದನ್ನು ಒಡಿಲಿಕ್ಕೆ ಆಗುವುದಿಲ್ಲ. ಶ್ರೀಮದಾಚಾರ್ಯ ಸಿದ್ಧಾಂತವನ್ನು ಖಂಡಿಸಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಅಂತಹ ಅತ್ಯಂತ ದುರ್ಲಭವಾಗಿರತಕ್ಕಂತಹ ಬಲಮುರಿ ಶಂಖ ಎಲ್ಲ ಕಡೆ ಸಿಗುವುದಿಲ್ಲ. ಹಾಗೆ ಶ್ರೀಮದಾಚಾರ್ಯರ ಭಾಷ್ಯ ಅತ್ಯಂತ ದುರ್ಲಭವಾಗಿರುವಂಥದ್ದು. ಇಲ್ಲಿರ್ತಕ್ಕಂಥ ವಿಚಾರ 21 ಭಾಷ್ಯಗಳಲ್ಲಿ ಎಲ್ಲಿಯೂ ಇಲ್ಲ. ಅಂತಹ ಅಪೂರ್ವವಾಗಿರತಕ್ಕಂತಹ ಮಧ್ವಾಚಾರ್ಯರ ಶಾಸ್ತ್ರವನ್ನ ಬಿಟ್ಟವ ಅವ ಹೇಗೆ ಅಂದರೆ, ಆ ಸುಣ್ಣ ಮಾಡುವವ ಬಲಮುರಿ ಶಂಖವನ್ನ ಚೂರ್ಣ ಮಾಡಲಿಕ್ಕಾಗದೆ ಅದನ್ನು ಬೀಸಾಡಿದಂತೆ ಅವನು ದುರ್ಬುದ್ಧಿಯೇ ಸರಿ. ಶ್ರೀಮದಾಚಾರ್ಯರ ಶಾಸ್ತ್ರ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಎಂಬುದಾಗಿ ಅವರು ಪ್ರವಚನದಲ್ಲಿ ಹೇಳ್ತಾ ಎಲ್ಲ ದರ್ಶನಗಳನ್ನು ಖಂಡನೆ ಮಾಡ್ತಾ ಹೋಗ್ತಾರೆ. ಷಡ್ದರ್ಶನ ಎಲ್ಲ ಖಂಡನೆ ಮಾಡ್ತಾರೆ. ಅಂತಹ ಶೋಭನ ಭಟ್ಟರು ಆ ಶೋಭನ ಭಟ್ಟರು ಆಚಾರ್ಯರ ಸಂದರ್ಶನ ಮಾಡ್ತಾರೆ. ಅವರ ಉಪದೇಶವನ್ನು ಕೇಳ್ತಾರೆ, ತುಂಬ ಖುಷಿ ಪಡ್ತಾರೆ. ಶ್ರೀಮದಾಚಾರ್ಯರ ಭಾಷ್ಯವನ್ನು ಅಧ್ಯಯನ ಮಾಡಿದ ಮೇಲೆ ಅವರಿಗೆ ಯಾವ ಭಾಷ್ಯವೂ ಕೂಡ ಇಷ್ಟವಾಗಿಲ್ಲ. ಇಂತಹ ಶಿಷ್ಯರನ್ನು ಪಡಿತಾ, ಶಿಷ್ಯರನ್ನು ಉದ್ಧಾರ ಮಾಡ್ತಾ ಮುಂದೆ ಮಧ್ವಾಚಾರ್ಯರು ಉಡುಪಿಗೆ ಬರ್ತಾರೆ. ಉಡುಪಿಗೆ ಬಂದು ಅಲ್ಲಿ ಅಚ್ಯುತ ಪ್ರಜ್ಞರನ್ನು ಭೇಟಿಯಾಗ್ತಾರೆ. ತಮ್ಮ ಭಾಷ್ಯವನ್ನು ಅವರಿಗೆ ತೋರಿಸ್ತಾರೆ. ಅದನ್ನು ಕಂಡು ಅಚ್ಯುತ ಪ್ರೇಕ್ಷಾಚಾರ್ಯರಿಗೂ ತುಂಬ ಸಂತೋಷವಾಗುತ್ತೆ. ಮುಂದೆ ಆ ಸೂತ್ರ ಭಾಷ್ಯದ ಅನುವಾದವನ್ನು ಮಾಡಿರುವಂಥದ್ದು, ಕೃಷ್ಣನ ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿರುವಂಥದ್ದು, ಈ ಎಲ್ಲ ವಿಚಾರಗಳನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.